ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಗದೀಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವಿಡಿಯೋ ಬಂದು ಯುಗಾದಿ ಹಬ್ಬದ ದಿನದ ಒಂದು ವಿಡಿಯೋ ಆಗಿರುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರೋ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಮತ್ತು ಮರಿದಲ್ಲೇ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ಫಸ್ಟ್ ನೀವೇ ಒಂದು ವಿಡಿಯೋನ ನೋಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಹಿಂದಿನ ದಿನವೇ ರಂಗೋಲಿ ಎಲ್ಲ ಹಾಕಿ ಬಿಟ್ಬಿಟ್ಟಿದ್ದೆ. ಇನ್ನು ಬೆಳಗ್ಗೆ ಎದ್ದು ಬೇಗ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಇಂಚರನ್ಗೂ ಎಣ್ಣೆ ಎಲ್ಲ ಹಚ್ಬಿಟ್ಟು ಸ್ನಾನ ಮಾಡಿಸಿ ಬೇಗ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿಬಿಡೋಣ ಅಂತೇಳಿ ಅಂದ್ಕೊಂಡೆ. ಬಟ್ ಈ ವರ್ಷ ಆಗಲಿಲ್ಲ, ತುಂಬಾ ಲೇಟ್ ಆಗೋಯಿತು ಪೂಜೆ ಮಾಡೋದೆಲ್ಲನೂ. ಏನಂತ ಹೇಳಿದ್ರೆ ಸ್ವಲ್ಪ ಕರೆಂಟ್ ಇರಲಿಲ್ಲ. ಸೊ ಹಾಗಾಗಿ ಕರೆಂಟ್ ಗೀಸರ್ ಇರೋದ್ರಿಂದ ಇವರಿಗೆಲ್ಲರಿಗೂ ಎಣ್ಣೆ ಹಚ್ಚಿರೋದ್ರಿಂದ ಬಿಸಿ ನೀರು ಬೇಕು ಅಂತ ಹೇಳಿಬಿಟ್ಟು ಲೇಟ್ ಆಗೋಯಿತು. ಎಲ್ಲರೂ ಸ್ನಾನ ಮಾಡಿಕೊಂಡು ಪೂಜೆ ಮಾಡೋದೆಲ್ಲನೂ. ಸೊ ಹಾಗಾಗಿ ಪರವಾಗಿಲ್ಲ, ಏನೂ ಮಾಡೋಕ್ಕಾಗಲ್ಲ, ಆಗಿದ್ದೆ ಲೇಟಾಗಿಯೇ ಪೂಜೆ ಮಾಡಿದ್ರೆ ಆಯಿತು ಬಿಡು ಅಂತ ಹೇಳ್ಬಿಟ್ಟು ಇಂಚರನಿಗೆ ಫಸ್ಟು ಸ್ನಾನ ಮಾಡಿಸ್ಬಿಟ್ಟು ಅದಾಗಿದ ನಂತರ ನಾನು ಸ್ನಾನ ಎಲ್ಲ ಮಾಡಿಕೊಂಡು ಫಸ್ಟು ಅಂದರೆ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಅದಾದಮೇಲೆ ಪೂಜೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಮತ್ತು ಅರಿಶಿನ, ಕುಂಕುಮ, ಹೂವು, ರಂಗೋಲಿ ಎಲ್ಲ ಹಾಕಿ ಫಸ್ಟು ಅಂದರೆ ಹೂರಣಕ್ಕೆ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಒಂದು ಪಾತ್ರೆಗೆ ನೀರು ಹಾಕಿಬಿಟ್ಟು ಅದು ಕುದಿ ಬಂದಮೇಲೆ ಬೇಳೆನ ತೊಳೆದು ಹಾಕ್ಬಿಟ್ಟೆ. ಅದು ಆಗೋಷ್ಟೊತ್ತಿಗೆ ನಾನು ಕನಕ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮೈದಾ ಹಿಟ್ಟು ಮತ್ತು ಅರಿಶಿನ, ಸ್ವಲ್ಪ ನೀರು ಎಲ್ಲ ಹಾಕ್ಬಿಟ್ಟು ಕಲಿಸ್ಕೊಂಡು ಸ್ವಲ್ಪ ಎಣ್ಣೆನ ಡಿಪ್ ಮಾಡಿ ನೀಟಾಗಿ ಸ್ವಲ್ಪ ಅದು ನೆನ್ಕೊಂಡು ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಬ್ಬಟ್ಟಿಗೆ ಎಲ್ಲನೂ ಮೈದಾ ಹಿಟ್ಟೆಲ್ಲ ಕಲಸಿ ಇಟ್ಬಿಡ್ತಾ ಇದ್ದೀನಿ. ಅದಾಗಿದ ನಂತರ ಸ್ವಲ್ಪ ದೇವ್ರ ಕೆಲಸ ಎಲ್ಲ ಇತ್ತು ಅಂದರೆ ದೇವ್ರ ಮನೇಲಿ ಸ್ವಲ್ಪ ಕ್ಲೀನ್ ಮಾಡೋದಾಗಿರ್ಬೋದು ಅಥವಾ ಹೂವು ಮುಟ್ಸೋದಾಗಿರ್ಬೋದು, ಈ ಕೆಲಸ ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇದು ಕೂಡ ನೆಂದಿರುತ್ತೆ. ಇನ್ನು ಬೇರೆ ಅಡುಗೆ ಎಲ್ಲ ಈಸಿಯಾಗಿ ಆಗೋಗ್ಬಿಡುತ್ತೆ ಅಲ್ವಾ ಅಂತೇಳ್ಬಿಟ್ಟು ನಾನಿಲ್ಲಿ ಫಸ್ಟು ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಪ್ರತಿಯೊಂದು ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಯಿತು. ಸೊ ಮಧ್ಯಾಹ್ನ ಪೂಜೆ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಒಂದು 5 o'clock ಹಂಗೆ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ದೀಪ ಹಚ್ಚೋಕೆ ಹೋದೆ. ಇಂಚರ ಇವತ್ತು ಆ್ಯಸ್ ಯೂಶ್ವಲ್ ನಾನು ದೀಪ ಹಚ್ತೀನಿ ಅಂತೇಳಿ ಹೇಳಿದ್ಲು. ಸೊ ಹಾಗಾಗಿ ಅವಳೇ ದೀಪ ಹಚ್ಚಿದ್ಲು. ಈ ಒಂದು ಡ್ರೆಸ್ನ ಹುಡ್ಕೋದಕ್ಕೆ ತುಂಬಾ ಕಷ್ಟ ಆಗೋಯಿತು. ನಾನು ಅಂದರೆ ಅವಳ ಬರ್ಡೇ ಬಂದು ಈ ಯುಗಾದಿ ಹಬ್ಬದ ಟೈಮಲ್ಲೇ ಬರುತ್ತಲ್ವ, ಎವ್ರಿ ಟೈಮ್ ಅಷ್ಟೇ ಅವಳಿಗೆ ಒಂದು 2-3 ಪೇರ್ ಡ್ರೆಸ್ನ ತೊಗೊಂಡು ಬಂದುಬಿಡ್ತೀನಿ ಒಟ್ಟಿಗೆ ಹೋಗಿ, ಬೆಂಗಳೂರಲ್ಲಾದರೂ ಸರಿ ಇಲ್ಲಾದರೂ ಸರಿ. ಬಟ್ ಈ ಸತಿ 2 ಪೇರ್ಸ್ ಮಾತ್ರ ತೊಗೊಂಡು ಬಂದಿದ್ದೆ. ಒಂದು ಸ್ಕೂಲಿಗೆ ಹಾಕ್ಕೊಂಡು ಹೋಗ್ಬಿಟ್ಲು, ಇನ್ನೊಂದು ಮಾಮೂಲಿ ಸೆಲೆಬ್ರೇಟ್ ಮಾಡಬೇಕಾದ್ರೆ ಒಂದು ಫ್ರಾಕ್ ಹಾಕ್ಕೊಂಡಿದ್ಲು. ಸೊ ಹಾಗಾಗಿ ನನಗೂ ಬೇಜಾರಾಗ್ತಾಯಿತ್ತು. ಅಂದರೆ ವರ್ಷದ ದೊಡ್ಡ ಹಬ್ಬ ಅಂದರೆ ಮೊದಲನೇ ಹಬ್ಬ ಮತ್ತು ಹೊಸ ವರ್ಷ ಅಲ್ವಾ. ಸೊ ಯುಗಾದಿ ಅಂದರೆ ನಮಗೆ ದೊಡ್ಡ ಹಬ್ಬ ಅಲ್ವಾ. ಸೊ ಹಾಗಾಗಿ ಯಾಕೋ ಬೇಜಾರಾಯಿತು. ಸರಿ ಅವಳಿಗೆ ಒಂದು ಬಟ್ಟೆ ತಂದುಬಿಡೋಣ ಅಂತ ಹೇಳ್ಬಿಟ್ಟು ಹಿಂದಿನ ದಿನ ಹೋಗಿದ್ವಿ ನಾನು ಮತ್ತು ಅಕ್ಕ ಬಟ್ಟೆ ತೆಗೆಯೋದಕ್ಕೆ ಅಂತೇಳಿ ಹೇಳಿಬಿಟ್ಟು. ಸೊ ತುಂಬಾ ಒಂಥರ ಕೆಲಸ ಎಲ್ಲ ಮಾಡಿ ಟಯರ್ಡ್ ಆಗಿತ್ತ. ಹೋಗಿ ಬಟ್ಟೆ ಅವಳಿಗೆ ಸೆಲೆಕ್ಟ್ ಮಾಡೋಷ್ಟು ಪೇಷನ್ಸೇ ಇರಲಿಲ್ಲ. ನೋಡಿದರೆ ಯಾವುದೂ ಇಷ್ಟನೇ ಆಗ್ತಾ ಇರಲಿಲ್ಲ. ಸೊ ಫೈನಲಿ ಇದು ತುಂಬಾ ಚೆನ್ನಾಗಿ ಅನ್ನಿಸ್ತು, ತೊಗೊಂಡೆ. ಬಟ್ ಅವಳು ಹಾಕ್ಕೊಂಡ್ಳು, ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಂಗೇ ಅವಳಿಗೂ ಕೂಡ ಒಂದು ರೀಲ್ಸ್ ಮಾಡಿ ಅಂದರೆ ಒಂದು ವಿಡಿಯೋ ಮಾಡಿಕೊಂಡು ಅವಳದು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಕೂಡ ಮಾಡಿದೆ. ಸೊ ಹೀಗಿತ್ತು ಒಂದು ಯುಗಾದಿ ಹಬ್ಬ. ಪೂಜೆ ಎಲ್ಲ ಮಾಡಿ ಅಂದರೆ ಪೂಜೆಗೆ ಮಾತ್ರ 2 ಒಬ್ಬಟ್ಟನ್ನ ನೈವೇದ್ಯ ಮಾಡೋಕ್ಕೆ ಅಂತೇಳ್ಬಿಟ್ಟು ತಟ್ಟಿಟ್ಕೊಂಡಿದ್ದೆ. ಪೂಜೆ ಎಲ್ಲ ಆಗಿ ಎಲ್ಲ ಆದಮೇಲೆ ನಾವಿಲ್ಲಿ ಮನೆಯವರೆಲ್ರಿಗೂ ಒಬ್ಬಟ್ಟನ್ನ ತಟ್ಬಿಟ್ಟು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತೇಳಿ ಒಬ್ಬಟ್ಟನ್ನೆಲ್ಲ ತಟ್ಕೊತಾ ಇದ್ದೆ. ಮತ್ತು ಈ
ಆ್ಯಕ್ಚುಲಿ ಒಬ್ಬಟ್ಟಂತೂ ತುಂಬಾ ಚೆನ್ನಾಗಾಗಿತ್ತು, ಹೋಳಿಗೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಅದಾಗಿದ ನಂತರ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತೇಳಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ನಾನು ಅಂದರೆ ಯುಗಾದಿ ಹಬ್ಬದ ದಿನ ಮಾವಿನಕಾಯಿ ಚಿತ್ರಾನ್ನ, ಕೋಸಂಬರಿ, ಹುಳ್ಳಿಕಾಯಿ ಪಲ್ಯ ಮತ್ತು ಒಬ್ಬಟ್ಟಿನ ಸಾಂಬಾರು, ವೈಟ್ ರೈಸು ಮತ್ತು ಮಜ್ಜಿಗೆ ಇದಿಷ್ಟೂ ಅಂದರೆ ಒಂದು ಫುಲ್ ಮೀಲ್ಸ್ ಅಂತಲೇ ಹೇಳ್ಬೋದು. ಒಬ್ಬಟ್ಟು ಊಟನ ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಊಟ ಮಾಡಿದ್ವಿ ಫೈನಲಿ. ಸೊ ಈ ರೀತಿಯಾಗಿತ್ತು ಈ ಒಂದು ಯುಗಾದಿ ಹಬ್ಬ ಅಂತಲೇ ಹೇಳ್ಬೋದು. ಅದಾಗಿದ ನಂತರ ಸ್ವಲ್ಪ ಫೋಟೋಸ್ ಕೂಡ ತೊಗೊಂಡ್ವಿ. ಹಬ್ಬ ಅಂದ್ರೇ ಹಾಗೆ ಅಲ್ವಾ, ಹೊಸ ಬಟ್ಟೆ ಮತ್ತು ಏನು ಹೇಳ್ತೀವಿ ಅಡುಗೆಗಳಾಗಿರ್ಬೋದು, ಈ ಥರದ್ದೆಲ್ಲನೂ ತುಂಬಾ ಖುಷಿ ಕೊಡುತ್ತೆ. ಪೂಜೆ ಮಾಡೋದಾಗಿರ್ಬೋದು, ನಮ್ಮ ಆಚಾರಗಳು, ನಮ್ಮ ವಿಚಾರಗಳು ಮತ್ತು ಅದಾಗಿದ ನಂತರ ಈ ಹಬ್ಬಗಳು, ಈ ಹಬ್ಬದ ಹಿಂದೆ ಇರೋ ಒಂದು ವಿಚಾರಗಳು ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.